ಇನ್ನು ಇವತ್ತು ವಿಧಾನಸಭೆಯಲ್ಲಿ ಅನುದಾನದ ವಿಚಾರ ಬಹಳ ಚರ್ಚೆಗೆ ಬಂತು. ಅದರಲ್ಲೂ ಕೆಲ ಬಿಜೆಪಿ ಶಾಸಕರುಗಳು ಬೆಂಗಳೂರಿನಲ್ಲಿ ತಮ್ಮ ಕ್ಷೇತ್ರದಲ್ಲಿ ನಿಂತು ಹೋಗಿರುವಂತಹ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವನ್ನ ಮಾಡಿದ್ರು, ಡಿಸಿಎಂ ರನ್ನ ಪ್ರಶ್ನೆ ಮಾಡಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರೇ ನಮ್ಮ ಕ್ಷೇತ್ರಕ್ಕೆ ಅನುದಾನ ಯಾಕೆ ತಡೆ ಹಿಡಿದಿದ್ದೀರಾ ಅಂತೇಳಿ ಮುಖ್ಯಮಂತ್ರಿಗಳನ್ನ ಬಹಳ ಖಾರವಾಗಿ ಪ್ರಶ್ನೆ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮಜಾಯಿಷಿ ಕೊಡುವಂತ ಪ್ರಶ್ನೆ ಮಾಡಿದ್ರು. ಹೀಗೆ ಚರ್ಚೆ ಅನುದಾನದ ವಿಚಾರವಾಗಿ ಶುರುವಾದ್ರೂ ಕೂಡ ಮುಖ್ಯಮಂತ್ರಿ ಪಟ್ಟದ ಕಡೆಗೆ ನಿಧಾನವಾಗಿ ಹೊರಡಿತು. ಅದರಲ್ಲೂ ಉರಿಯೋ ಬೆಂಕಿಗೆ ನೀವು ಉಪ್ಪ್ಯಾಕ್ ಹಾಕ್ತೀರಾ ಸಿಡಿಲಿ ಅಂತನಾ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ರು ಕೂಡ, ತಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಕೂಡ, ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನ ಪಟ್ಟರೂ ಕೂಡ ಆ ಯೂಶುವಲ್ ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ ಆ ಮಾತಿನಲ್ಲಿ ಇರಲಿಲ್ಲ. ಇದು ಕೂಡ ಸಹಜವಾಗಿ ವಿಪಕ್ಷಗಳಿಗೆ ಅಸ್ತ್ರ ಆಯಿತು. ಬನ್ನಿ ಇವತ್ತು ವಿಧಾನಸಭೆಯಲ್ಲಿ ಆದಂತ ಚರ್ಚೆ ಏನೇನು ಬನ್ನಿ ನೋಡ್ಕೊಂಡು. ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ನನ್ನ ಮೇಲೆ ವಿಶ್ವಾಸ ಮಾಡ್ಕೊಡ್ತೀನಿ ಅಂತ ತಾರತಮ್ಯ ಮಾಡಿದ್ರೆ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಉರಿತಾ ಇದೆ ಗ್ಯಾರಂಟಿ ಅಂತ ಗಾದೆ ಹೇಳಿದ್ರು ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. 5 ವರ್ಷ ಮುಖ್ಯಮಂತ್ರಿ ನಾನು ಜಗತ್ ನಾವು ಅಂತ ಬಂದಿದ್ದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಚಳಿಗಾಲದ ವಿಧಾನಸಭೆ ಅಧಿವೇಶನದಲ್ಲಿಯೂ ಸಿಎಂ ಕುರ್ಚಿಯ ಬಿಸಿಯೇರಿದೆ. ಅನುದಾನದ ವಿಚಾರಕ್ಕೆ ಶುರುವಾದ ಚರ್ಚೆ ಸಿದ್ದರಾಮಯ್ಯರ ಸಿಎಂ ಕುರ್ಚಿವರೆಗೂ ಬಂದು ನಿಂತಿತ್ತು. ಅಷ್ಟಕ್ಕೂ ವಿಷಯ ಏನು ಅಂದ್ರೆ, ಡಿಕೆ ಬಣದ ಶಾಸಕ ಎಚ್.ಡಿ. ರಂಗನಾಥ್ ಅನುದಾನದ ಬಗ್ಗೆ ಖಾರವಾಗಿ ಪ್ರಶ್ನೆ ಎತ್ತಿದ್ರು. ಸಹಕಾರ ಸಂಘಗಳ ಬ್ಯಾಂಕ್ಗೆ ಹಣ ಬಿಡುಗಡೆಯಾಗಿಲ್ಲ, ಮಧುಗಿರಿಗೆ 100 ಕೋಟಿ ಕೊಟ್ಟಿದ್ದಾರೆ, ನಮಗ್ 1 ಕೋಟಿ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಇದಕ್ಕುತ್ತರಿಸಿದ ಸಿಎಂ ತಾರತಮ್ಯ ಸರಿಪಡಿಸ್ತೀನಿ ಅಂದ್ರು. ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಸರ್ ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ತಾರತಮ್ಯ ಏನಾಗಿದೆ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್. 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಮಾಡ್ಕೊಡ್ತೀನಿ. ಆದ್ರೆ ರಂಗನಾಥ್ ಎತ್ತಿದ ಪ್ರಶ್ನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತುಪ್ಪ ಸುರಿದ್ರು. ಬಣ ರಾಜಕೀಯದ ವಿಚಾರ ಪ್ರಸ್ತಾಪಿಸಿದ್ರು. ಆಗ ಉರಿಯೋದ್ರ ಮೇಲೆ ಉಪ್ಪು ಸೌರೋ ಗಾದೆಯನ್ನ ಸಿಎಂ ಉಲ್ಲೇಖಿಸಿದ್ರು. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಉರಿತಾ ಇದೆ ಗ್ಯಾರಂಟಿ ನೀವೇ ಉರಿತಾ ಇದೆ ಅಂತ ಅಲ್ಲ ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್, ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಗ್ಬೇಡ ಅಂತ ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಈ ವೇಳೆ ಮಧ್ಯ ಪ್ರವೇಶಿಸಿದ ಶಾಸಕ ಸುನೀಲ್ ಕುಮಾರ್ ಗಾದೆ ಹೇಳಿದ್ರು ಅಥವಾ ಮನಸ್ಸಿನಲ್ಲಿರೋದನ್ನ ಹೇಳಿದ್ರು ಅಂತ ಕಾಲೆಳೆದ್ರು. ಗಾದೆ ಹೇಳಿದ್ರು ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಸುನೀಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ, ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಗಾದೆ ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ, ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್. ಹಾಗಾದ್ರೆ ನೀವೇನ 5 ವರ್ಷ ಸಿಎಂ ಆಗಿರ್ತೀರಾ ಅಂತ ಅಶೋಕ್ ಪ್ರಶ್ನಿಸಿದ್ರು. ಈ ವೇಳೆ ಉತ್ತರ ಕೊಡುವಾಗ ಸಿಎಂ ಸಿದ್ದರಾಮಯ್ಯ ನಾವೇ 5 ವರ್ಷ ಅಂದ್ರು. 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ಕೇಳಪ್ಪ, ಇಲ್ಲಿ ಹೇಳ್ರಿ, 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ನೀವು ಖುಷಿಯಾಗಿಲ್ಲ ಅಷ್ಟೇ. ಹೊಟ್ಟೆ ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಇಷ್ಟು ದಿನ ನಾನೇ ಅಂತಿದ್ರು, ಈಗ ನಾವು ಅಂತಿದ್ದಾರೆ ಅಂತ ಸುರೇಶ್ ಕುಮಾರ್ ಕಾಲೆಳೆದ್ರು. ಆಗ ನಾವು ಬಹುವಚನದಲ್ಲಿ ಮಾತನಾಡ್ತೀವಿ ಅಂತ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ರು.
ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇ ಮತ್ತೆ ಬೇರೆ ಮುಂದುವರಿತೀನಿ, ಆಗ್ತಾರೆ. 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದರೆ ಓದಾನು ಓದೇನು ನಾನು ಅದು ಕನಕದಾಸ್ ಹೇಳಿರೋದು. ನಾವು ಸರ್ಕಾರ ಮಾಡ್ತಾ ಇದ್ದೀವಿ, ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ಕೆಲ ಕಾಲ ಗದ್ದಲ ಉಂಟಾದಾಗ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಒತ್ತಿ ಹೇಳಿದ್ರು. ಎಲ್ಲಿವರೆಗೂ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಹೇಳೋವರೆಗೂ ಅಂತ ಸಿಎಂ ಉತ್ತರಿಸಿದ್ರು. ಆಗ ಬಿಜೆಪಿ ಸದಸ್ಯರು ಇಲ್ಲೇ ಇರೋದು ಪಾಯಿಂಟು ಅಂತ ಕುಟುಕಿದ್ರು. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ, ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? 5 ಮುಂದೇನು? ಈಗಲೂ ನಾನೇ ನಾಡಿದ್ದು ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಇಷ್ಟೆಲ್ಲ ಗದ್ದಲ ಸೃಷ್ಟಿಯಾಗಿದ್ದು ಎಚ್ ಡಿ ರಂಗನಾಥರ ಪ್ರಶ್ನೆಯಿಂದ. ಈ ಬಗ್ಗೆ TV9 ಜೊತೆಗೆ ಮಾತನಾಡಿದ ಶಾಸಕರು ಬಿಜೆಪಿಯ ನಡೆಗೆ ಅಸಮಾಧಾನ ಹೊರಹಾಕಿದ್ರು. ಅದೇನೋ ಹೇಳ್ತಾರಲ್ಲ, ನನ್ನ ರೈತರಿಗೆ ಆಗ್ತಿರಂತ ನೋವನ್ನ ನಾನು ಹೇಳ್ಕೊಂಡ್ರೆ ವಿರೋಧ ಪಕ್ಷದವರು ಅದನ್ನ ಬಳಸ್ಕೊಳಕ್ಕೆ ರೈತರ ಪರ ನಿಂತ್ಕೋಬೇಕೇ ಹೊರತು ಅವರು ವಿರೋಧವನ್ನು ಮಾಡಲಿಕ್ಕೆ ಪಕ್ಷದ ಲಾಭವನ್ನ ಪಡಿಲಿಕ್ಕೆ ಅವ್ರು ಬಳಸ್ಕೊಂಡಿರೋದು ತಪ್ಪು ಅಂತ ನಾನು ಭಾವಿಸ್ತೇನೆ. ಬಿಟ್ಟರೂ ಬಿಡದಿ ಮಾಯೆ ಅನ್ನೋ ಮಾತಿದೆ. ರಾಜ್ಯದ ಸಿಎಂ ಕುರ್ಚಿ ಚರ್ಚೆನೂ ಹೀಗೇನೆ ನಡೀತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ತಾವೆಷ್ಟೇ ಒಗ್ಗಟ್ಟಾಗಿದ್ದೀವಿ ಅಂತಂದ್ರೂ ನಾಯಕತ್ವ ಬದಲಾವಣೆ ಚರ್ಚೆ ಒಂದಲ್ಲೊಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಲೇ ಇದೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.